ಸುಮತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಲ್ಲ, ಒಂದೊಂದ್ಸಲಿ ನಂಗೆ ಏನಾಗುತ್ತೋ ನಂಗೆ ಗೊತ್ತಿಲ್ಲಮ್ಮ. ಆ ಸಮಯದಲ್ಲಿ ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನಂಗೆ ಗೊತ್ತಾಗಲ್ಲ. ನನ್ನ ಮಾತಿಂದ ಏನಾದ್ರೂ ನಿನ್ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ತಾಯಿ. ಅಯ್ಯೋ ಪರವಾಗಿಲ್ಲ, ನಿಮ್ಮನ್ನ ನನ್ನ ತಾಯಿ ಸ್ಥಾನದಲ್ಲಿ ಇಟ್ಟು ನೋಡ್ತಿದ್ದೀನಿ. ನಿಮ್ಮ ಮಾತಿಗೆಲ್ಲ ತಪ್ಪು ತಿಳ್ಕೊಳಲ್ಲ. ನೀವು ಈ ಥರ ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು. ಅದು ನಮಗೂ ಶ್ರೇಯಸ್ಸಲ್ಲ. ನಿನ್ಗಿರೋ ಸಂಸ್ಕಾರ ನನ್ಗಿಲ್ದಂಗೆ ಆಗೋಯ್ತಲ್ಲ ತಾಯಿ. ಅಕ್ಕ ಬಿಡಕ್ಕ, ಆಗಿದ್ದಾಗೋಯ್ತು. ಮತ್ತೆ ಹಳೇದೆಲ್ಲ ಯಾಕೆ ಮಾತಾಡ್ಕೊಂಡು ಆ ವಿಷಯನಲ್ಲೇ ಬಿಟ್ಬಿಡು. ಸುಮತಿ, ಅಕ್ಕ ಬಾವಂಗೆ ಏನಾರು ಕುಡಿಯಕ್ಕೆ ತಗೊಂಬ. ಬೇಡಮ್ಮ ಬೇಡ, ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ. ವೀರು, ನೀನ್ ನೋಡಕ್ ಒಬ್ರು ಹೊಸ ನೆಂಟ್ರು ಬಂದಿದ್ದಾರ ಕಣೋ. ನೆಂಟ್ರ? ನನ್ ನೋಡಕ್ಕ ಯಾರು? ಗೌಡ್ರೆ, ಅಕ್ಕ, ಯಾರಕ್ಕ ಇವರು? ನನ್ ಮೊಮ್ಮಗ ಕಣ ವೀರು. ನಮ್ ಚಂದು ಮಗ ಅಲ್ವೇನೋ ಇವನು. ಓ ಹೌದಾ? ನಮಸ್ಕಾರ ವೀರಣ್ಣ ಸರ್ ಅಂಕಲ್. ನಮಸ್ಕಾರ ಗೌಡ್ರೆ. ಇವ್ರು ಯಾರು ವೀರಣ್ಣ ಸರ್ ಅಂಕಲ್? ಇವರು ನನ್ನ ಶ್ರೀಮತಿ ಕಣಪ್ಪ, ನನ್ನ ಹೆಂಡತಿ. ಚೆನ್ನಾಗಿದ್ದಾರೆ, ನನ್ ತಾರನೇ. ಎಲ್ಲ ಇವನ ಏನಕ್ಕ ಇವನು ಇಷ್ಟೊಂದು ಚೂಟಿಯಾಗಿದ್ದಾನೆ? ಏಯ್, ನಮ್ ವಂಶದಲ್ಲಿ ನೀನ್ ಬಿಟ್ರೆ ಇವನೇ ಕಣ ಚೂಟಿ. ಹಲೋ, ಏನು? ಅಮ್ಮ ಅರ್ಚನಾ, ಚೆನ್ನಾಗಿದ್ಯಾ ತಾಯಿ? ಚೆನ್ನಾಗಿದ್ದೇನೆ. ಓ, ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣ್ತಾ ಇದೆ. ಅಕ್ಕ, ನಾನು ಎಂಗೇಜ್ಮೆಂಟ್ ಅಲ್ಲಿ ನಿಮ್ನ ನೋಡಿದ್ದು. ಅವಾಗ ಹೋಲಿಸ್ಕೊಂಡ್ರೆ ಇವಾಗ ತುಂಬಾ ತೆಳ್ಳಗಾಗ್ಬಿಟ್ಟಿದ್ದೀರಲ್ಲ. ಹೂ ಕಣಮ್ಮ, ಯಾಕೋ ಇತ್ತೀಚೆಗೆ ಊಟ ಸೇರ್ತಾ ಇಲ್ಲ, ಆರೋಗ್ಯ ಸ್ವಲ್ಪ ಅಷ್ಟಕ್ಕಷ್ಟೇ. ನಮ್ ವೀರಣ್ಣನ್ ಬೈದ್ಬಿಟ್ಟು ಹೋದ್ಮೇಲೆ ನನ್ ಮನ್ಸ್ಗೆ ಯಾಕೋ ಒಂಥರ ಆಗೋಯ್ತು, ಸರಿ ಕಾಣ್ಲಿಲ್ಲಮ್ಮ. ಅದಕ್ಕೆ ಈ ಮದ್ವೆಗ್ ಮುಂದೆ ನಿಂತ್ಕೊಂಡು ನಾವೇ ನಡೆಸ್ಕೊಡ್ಬೇಕಂತ ಬಂದಿದೀವಿ. ವೀರು, ಮದುವೆ ತಯಾರಿ ಎಲ್ಲ ಹೇಗೆ ನಡೀತಿದ್ಯಪ್ಪ? ಚೆನ್ನಾಗಿ ನಡೀತಾ ಇದೆ ಬಾವ, ಅದರಲ್ಲಿ ಯಾವ ಕೊರತೆನೂ ಇಲ್ಲ. ಬರ್ಬಾರ್ದು ಕಣೋ. ನೋಡೋ, ಇದು ನಮ್ಮನೆ ಮದ್ವೆ. ನೀನ್ ಆರಾಮಾಗಿರು. ಮದ್ವೆ ಹೊತ್ಗೆ ಮಂಟಪಕ್ ಬಾ, ತಂಗಿನ ಹಸೆ ಮನೆ ಕರ್ಕೊಂಬ, ದಾರೆ ಏರ್ಕೊಡು, ಅಕ್ಷತೆ ಹಾಕು. ಉಳ್ದಿದೆಲ್ಲ ನಾನು ನೀ ಬಾವ ನೋಡ್ಕೊಂತೀವಿ ಕಣೋ. ನೀನೇನ್ಕೂ ಯೋಚನೆ ಮಾಡ್ಬೇಡ, ಅರ್ಥ ಆಯ್ತಾ? ಅಕ್ಕ ನಾನಿದ್ದೀನಿ. ತುಂಬಾ ಸಂತೋಷ ಅಕ್ಕ. ನನಗೆ ನಿಮ್ದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಅಂತೂ ಮನಸ್ಸು ಬದಲಾಯಿಸ್ಕೊಂಡು ನೀನು ಬಾವ ಇಬ್ರು ಬಂದ್ರಲ್ಲ, ನನಗೀಗ ಒಂದು ಆನೆ ಬಲ ಬಂದಂಗಾಯ್ತು. ಏನ್ ಸುಮ್ಮ ನೀನ್ ಹಾಗೆ ನಿಂತ್ಬಿಟ್ಟೆ? ಹೋಗು, ಕಾಫಿ ಏನಾದ್ರು ತಗೊಂಬ. ಏ ಸುಮತಿ, ನಿಂತ್ಕೊಳಮ್ಮ, ನಿಮ್ಮಿಬ್ರಿಗೂ ನಾನ್ ಕಾಫಿ ಮಾಡ್ಕೊಂಬತ್ತೀನಿ. ಅಕ್ಕ ಇರು, ನಾನು ನೀನು ಸಹಾಯ ಮಾಡ್ತೀನಿ. ನೀ ಬಾ, ಫಸ್ಟ್ ಕೂತ್ಕೋ. ಕೂತ್ಕೋ, ನಾ ಮಾಡ್ಕೊಂಬತ್ತೀನಿ, ಕೂತ್ಕೋ. ನಾನ್ ಬಂದಿರೋದ್ ಯಾಕೆ? ಕೂತ್ಕೋ ನೀನು. ಬನ್ರಿ ನಡಿ. ಸುಮತಿ, ಇದೇನ್ ಸುಮತಿ? ನಾನ್ ನೋಡ್ತಾ ಇರೋದು ಕನಸಾ ನನಸಾ? ನೋವಾಗ್ತಿದ್ಯಾ? ಹಾಗಾದ್ರೆ ಇದು ನನ್ಸೆ. ಹೌದೌದು, ಗೊತ್ತಾಗ್ತಾ ಇದೆ. ಬದಲಾವಣೆ ಜಗದ ನಿಯಮ ಅಲ್ವೇನ್ರಿ? ಅಲ್ಲ, ಜಗದ ನಿಯಮ ಹೌದು, ಆದ್ರೆ ಜನರ ನಿಯಮ ಅಲ್ವಲ್ಲ. ಜನ ಇರೋದು ಜಗದಲ್ಲೇ ಅಲ್ವೇನ್ರಿ ಯಜಮಾನ್ರೆ? ಸುಮಾ, ಅಕ್ಕ ಬಾವ ಮನ್ಸು ಬದಲಾಯಿಸ್ಕೊಂಡ್ ಬಂದಿರೋದು ತುಂಬಾ ಸಂತೋಷವಾದ ವಿಷಯ. ಇದು ಹೀಗೆ ಇದ್ಬಿಟ್ರೆ ಮದುವೆ ಸುಸೂತ್ರವಾಗಿ ನಡೆದೋಗುತ್ತೆ ಅಲ್ವಾ?